ನಮಸ್ಕಾರ ವೀಕ್ಷಕರೇ, ಶಾಸ್ತ್ರವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಿನನಿತ್ಯದ ಜೀವನದಲ್ಲಿ ನಾವು ಒಂದಲ್ಲ ಒಂದು ಕೆಲಸಕ್ಕಾಗಿ ವಾಹನಗಳಲ್ಲಿ ಪ್ರಯಾಣ ಬೆಳೆಸುತ್ತಲೇ ಇರುತ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಇದು ಅನೇಕರಲ್ಲಿ ಆತಂಕ ಮೂಡಿಸಿದೆ. ಹೊರಗಡೆ ಹೋದವರು ಸರಿಯಾಗಿ ಮನೆಗೆ ಬಂದರೆ ಸಾಕು ಅಂತ ಪ್ರತಿಯೊಂದು ಕುಟುಂಬದವರು ಕೂಡ ಬಯಸುತ್ತಾರೆ. ಹಾಗಾದರೆ ಪ್ರಯಾಣದ ಸಮಯದಲ್ಲಿ ಯಾವುದೇ ಅಪಘಾತ ಸಂಭವಿಸದೆ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ಮನೆಗೆ ಸುರಕ್ಷಿತವಾಗಿ ಮರಳಲು ನಾವು ಏನು ಮಾಡಬೇಕು? ವಾಹನ ಹತ್ತುವ ಮುನ್ನ ಯಾವ ಮಂತ್ರ ಜಪಿಸಬೇಕು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಕಾರ್ಯಕ್ಕೂ ಮುನ್ನ ದೈವಸ್ಮರಣೆ ಮಾಡುವ ಪದ್ಧತಿ ಇದೆ. ಅದೇ ರೀತಿ ವಾಹನ ಚಲಾಯಿಸುವಾಗ ಅಥವಾ ಪ್ರಯಾಣ ಶುರು ಮಾಡುವಾಗ ನಮ್ಮನ್ನು ಸಕಲ ವಿಘ್ನಗಳಿಂದ ಕಾಯುವ ಶಕ್ತಿಶಾಲಿ ಮಂತ್ರವೆಂದರೆ ಶ್ರೀ ಗಣೇಶ ಹಾಗೂ ಹನುಮಾನ್ ಸ್ಮರಣೆ. ನೀವು ಯಾವುದೇ ಪ್ರಯಾಣವನ್ನು ಆರಂಭಿಸಿ, ಅದು ದೂರದ ಪ್ರಯಾಣ ಇರಬಹುದು ಅಥವಾ ಹತ್ತಿರದ ಪ್ರಯಾಣ ಇರಬಹುದು. ಈಗ ಕೆಳಗೆ ನಾವು ಹೇಳೋ ಮಂತ್ರವನ್ನು 3 ಬಾರಿ ಜಪಿಸಿಕೊಳ್ಳಿ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಇದನ್ನು ನೀವು ಮನಸ್ಸಿನಲ್ಲಿ ಅಥವಾ ದೊಡ್ಡದಾಗಿ ಹೇಳಿದರೂ ಓಕೆ 3 ಬಾರಿ ಹೇಳ್ಕೊಳ್ಳಿ. ವಾಹನ ಪ್ರಯಾಣ ಆರಂಭಿಸೋ ಮುನ್ನ ಇದನ್ನು ಹೇಳಿದರೆ ಉತ್ತಮ. ಇದರ ಜೊತೆಗೆ ರಾಮ ಭಕ್ತ ಹನುಮಂತನನ್ನು ಕೂಡ ಸ್ಮರಿಸಿಕೊಳ್ಳುವುದು ಉತ್ತಮ. ಓಂ ಹನುಮತೇ ನಮಃ ಅಥವಾ ಶ್ರೀರಾಮದೂತಾಯ ನಮಃ ಎಂದು ಜಪಿಸುವುದರಿಂದ ಪ್ರಯಾಣದಲ್ಲಿ ಧೈರ್ಯ ಮತ್ತು ಸುರಕ್ಷತೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ವಾಹನ ಸ್ಟಾರ್ಟ್ ಮಾಡುವ ಮುನ್ನ ಇಷ್ಟ ದೇವತೆಯನ್ನು ನೆನೆದು ಏನೂ ಆಗದೇ ಇರಲಪ್ಪ ಅಂತ ಒಮ್ಮೆ ಮನಸ್ಸಿನಲ್ಲಿ ಕೇಳಿಕೊಂಡು ರಸ್ತೆಗೆ ಇಳಿದು ಹೊರಟರೆ ನೀವು ಸುರಕ್ಷಿತವಾಗಿ ಮನೆ ತಲುಪಬಹುದು. ಬಂಧುಗಳೇ, ಮಂತ್ರ ಮತ್ತು ದೇವರ ಪ್ರಾರ್ಥನೆ ನಮಗೆ ಆಂತರಿಕ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಇದರ ಜೊತೆಗೆ ನಮ್ಮ ಜಾಗರೂಕತೆ ಕೂಡ ಮುಖ್ಯ. ಹೇಗಂದರೂ ಮಂತ್ರ ಜಪಿಸಿದ್ದೀನಿ ಅಂತ 150 ಕಿಲೋಮೀಟರಲ್ಲೋ 200 ಕಿಲೋಮೀಟರಲ್ಲೋ ಚಲಾಯಿಸ್ತಾ ಹೋದರೆ ಆಗ ಯಾವ ದೇವರು ಕೂಡ ನಿಮ್ಮನ್ನು ರಕ್ಷಿಸೋಕೆ ಸಾಧ್ಯ ಇಲ್ಲ. ಹೀಗಾಗಿ ಅಪಘಾತ ತಡೆಯಲು ಈ ಕೆಳಗಿನ ನಿಯಮಗಳನ್ನು ಕೂಡ ಪಾಲಿಸೋದು ಉತ್ತಮ. ವೇಗದ ಮಿತಿ ಮೀರದಿರಲಿ. ವೇಗವೇ ಸಾವು, ಸಮಾಧಾನವೇ ಬಾಳು ಎಂಬ ಮಾತು ಸದಾ ನೆನಪಿರಲಿ. ನಿಗದಿತ ವೇಗದಲ್ಲಷ್ಟೇ ಚಲಾಯಿಸಿ. ಮೊಬೈಲ್ ಬಳಕೆ ಬೇಡ. ನೀವು ವಾಹನ ಚಲಾಯಿಸುವಾಗ ಯಾರಿಗೋ ರಿಪ್ಲೈ ಮಾಡೋದೋ ಅಥವಾ ಕರೆ ಮಾಡೋದನ್ನು ಮಾಡಬೇಡಿ. ಒಂದೊಮ್ಮೆ ಅಷ್ಟು ತುರ್ತು ಕೆಲಸ ಇತ್ತು ಅಂದರೆ ಸೈಡ್ನಲ್ಲಿ ಹಾಕ್ಕೊಂಡು 1 ನಿಮಿಷ ಮಾತಾಡಿಯೋ ಅಥವಾ ಮೆಸೇಜಿಗೆ ರಿಪ್ಲೈ ಮಾಡಿಯೋ ಮುಂದುವರಿಯಿರಿ. ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಕಡ್ಡಾಯ. ದ್ವಿಚಕ್ರ ವಾಹನ ಸವಾರರು ಉತ್ತಮ ಗುಣಮಟ್ಟದ ಹೆಲ್ಮೆಟ್ ಧರಿಸಿ. 4 ಚಕ್ರದ ವಾಹನ ಸವಾರರು ತಪ್ಪದೇ ಸೀಟ್ ಬೆಲ್ಟ್ ಧರಿಸಿ. ಇನ್ನು ಮದ್ಯಪಾನ ಮಾಡಿ ವಾಹನ ಚಲಾಯಿಸೋದು ಬೇಡ. ಆಗ ನಿಮ್ಮ ಮನಸ್ಸಿನ ಹಿಡಿತ ನಿಮ್ಮ ಕೈಯಲ್ಲೇ ಇರೋದಿಲ್ಲ. ನಿದ್ರೆ ಮತ್ತು ಆಯಾಸವಿದ್ದರೆ ಚಾಲನೆ ಬೇಡವೇ ಬೇಡ. ರಾತ್ರಿ ವೇಳೆ ಸುದೀರ್ಘ ಪ್ರಯಾಣ ಮಾಡುವಾಗ ಆಯಾಸ ಎನಿಸಿದರೆ ವಾಹನವನ್ನು ಬದಿಗೆ ನಿಲ್ಲಿಸಿ ಸ್ವಲ್ಪ ವಿಶ್ರಾಂತಿ ತಗೊಂಡು ಒಂದು ಕಿರುನಿದ್ರೆ ಮಾಡಿ ಹೊರಡೋದು ಉತ್ತಮ. ದೇವರ ಅನುಗ್ರಹ ಮತ್ತು ನಮ್ಮ ಎಚ್ಚರಿಕೆ ಇವೆರಡೂ ಒಂದಾದಾಗ ಮಾತ್ರ ನಮ್ಮ ಪ್ರತಿಯೊಂದು ಪ್ರಯಾಣವೂ ಸುಖಕರವಾಗಿರುತ್ತೆ. ನಿಧಾನವಾಗಿ ಚಲಾಯಿಸಿ ಸುರಕ್ಷಿತವಾಗಿ ತಲುಪಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಗೆಳೆಯರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.